ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 41. ಸರ್ವೇ ವೇದಾಶ್ಚ ಯಜ್ಞಾಶ್ಚ ತಪೋದಾನಾನಿ ಚಾನಘ ಜೀವಾಭಯ ಪ್ರದಾನಸ್ಯ ನ ಕುರ್ವೀರನ್ ಕಲಾಮಪಿ. ಅನುವಾದ. ಓ ಕಲಂಕರಹಿತ, ಈ ಎಲ್ಲ ಪ್ರಶ್ನೆಗಳಿಗೆ ತಮ್ಮ ಉತ್ತರಗಳು ಐಹಿಕ ಸಂಕಷ್ಟಗಳಿಂದ ಬಿಡುಗಡೆಯನ್ನು ನೀಡುತ್ತವೆ. ಅಂತಹ ಔದಾರ್ಯವು ಎಲ್ಲ ವೈದಿಕ ಔದಾರ್ಯ, ಯಜ್ಞ, ತಪಸ್ಸು ಮೊದಲಾದವುಗಳಿಗಿಂತ ಹೆಚ್ಚು ಶ್ರೇಷ್ಠವಾದದ್ದಾಗಿದೆ. ಶ್ಲೋಕ 42. ಶ್ರೀ ಶುಕ ಉವಾಚ. ಸ ಇತ್ತ ಮಾ ಪೃಷ್ಟ ಪುರಾಣಕಲ್ಪಃ ಕುರು ಪ್ರಧಾನೇನ ಮುನಿಪ್ರಧಾನಃ ಪ್ರವೃದ್ಧಹರ್ಷೋ ಭಗವತ್ಕಥಾಯಾಂ ಸಂಚೋದಿತಸ್ಥಂ ಪ್ರಹಸನ್ನಿವಾಹ. ಅನುವಾದ. ಶ್ರೀ ಶುಕಮುನಿಗಳು ನುಡಿದರು, ದೇವೋತ್ತಮ ಪುರುಷನನ್ನು ಕುರಿತ ವಿಷಯಗಳನ್ನು ವರ್ಣಿಸುವುದರಲ್ಲಿ ಸದಾ ಉತ್ಸಾಹಿಯಾಗಿದ್ದ ಆ ಋಷಿ ಪ್ರಮುಖರು ವಿದುರನಿಂದ ಪ್ರಚೋದಿತರಾಗಿ ಪುರಾಣಗಳ ವರ್ಣನಾತ್ಮಕ ವಿವರಣೆಯನ್ನು ಹೇಳಲಾರಂಭಿಸಿದರು. ಭಗವಂತನ ಅಲೌಕಿಕ ಕ್ರಿಯೆಗಳನ್ನು ಕುರಿತು ಮಾತನಾಡುವುದರಿಂದ ಅವರು ತುಂಬ ಸ್ಫೂರ್ತಿಗೊಂಡಿದ್ದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ದೇವೋತ್ತಮ ಪರಮಪುರುಷನಾದಂಥ ಹರಿಯ ಲೀಲೆಗಳನ್ನು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿಯಿಂದ ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಎಲ್ಲರಿಗೂ ಕೂಡ ಸ್ನೇಹಿತರು, ಅದಕ್ಕೋಸ್ಕರನೇ ದೃಷ್ಟಿಯನ್ನು ಕಳ್ಕೊಂಡಿರುವಂಥ ಅವ್ರಿಗೋಸ್ಕರ ದಯವಿಟ್ಟು ಇದನ್ನು ವರ್ಣನೆ ಮಾಡಿ ಅಂತಂದ್ಬಿಟ್ಟು ವಿದುರರು ಮೈತ್ರೇಯರಿಗೆ ಪ್ರಶ್ನೆಯನ್ನು ಕೇಳಿದ್ರು. ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಪ್ರಶ್ನೆಗಳಿದೆಯಲ್ಲ, ಇದಕ್ಕೆ ನೀವು ಕೊಡ್ತಿರಲ್ಲ ಉತ್ತರ, ಅದು ಐಹಿಕ ಸಂಕಷ್ಟಗಳಿಂದ ಬಿಡುಗಡೆಯನ್ನ ಮಾಡುವಂಥದ್ದು. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅವರಿಗೆ. ಈ ಒಂದು ಔದಾರ್ಯ ಅನ್ನೋದು ಎಲ್ಲಾ ವೈದಿಕ ಔದಾರ್ಯ. ನಾವು ಯಾವುದೇ ವೇದಗಳನ್ನ ಗ್ರಂಥಗಳನ್ನ ಓದಿದ್ರು ಕೂಡ ಅದರಿಂದ ಸಿಗುವಂತ ಉತ್ತರ ಏನು ಅಂತಂದ್ರೆ, ಈ ಐಹಿಕ ಸಂಕಷ್ಟಗಳಿಂದ ನಾವು ಬಿಡುಗಡೆ ಪಡೆಯೋದಕ್ಕೆ ಅದರಲ್ಲಿ ದಾರಿ ಇದೆ. ಇದು ತುಂಬಾನೇ ಉನ್ನತವಾಗಿರುವಂಥದ್ದು. ಯಜ್ಞ ತಪಸ್ಸಿದೆಯಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತಂದ್ರೆ, ಅತ್ಯುನ್ನತವೂ ಪರಿಪೂರ್ಣವೂ ಆದ ಔದಾರ್ಯವೆಂದರೆ ಜನಸಾಮಾನ್ಯರಿಗೆ ಲೌಕಿಕ ಜೀವನದ ವ್ಯಾಕುಲತೆಗಳಿಂದ ಬಿಡುಗಡೆ ಕೊಡುವುದೇ ಆಗಿದೆ. ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವ ಕ್ರಿಯೆಗಳಿಂದ ಮಾತ್ರವೇ ಅದನ್ನು ಮಾಡಬಹುದಾಗಿದೆ. ಅಂತಹ ಜ್ಞಾನವು ಅಸದೃಶವಾದದ್ದಾಗಿದೆ. ವೇದಗಳ ಜ್ಞಾನದ ವ್ಯವಸಾಯ, ಯೋಗಗಳ ಅನುಷ್ಠಾನ, ಧಾರಾಳವಾಗಿ ದಾನದ ವಿತರಣೆ ಇವೆಲ್ಲ ಒಟ್ಟಿಗೆ ಸೇರಿದಾಗ ಐಹಿಕ ಸಂಕಷ್ಟಗಳಿಂದ ಯಾವ ಬಿಡುಗಡೆ ದೊರೆಯುವುದೋ ಅದು ಭಕ್ತಿ ಸೇವೆಯಿಂದ ಪಡೆಯಬಹುದಾದ ಬಿಡುಗಡೆಯ ಒಂದು ಅಂಶಕ್ಕೂ ಸಮನಾಗಲಾರದು. ಮೈತ್ರೇಯರ ಔದಾರ್ಯವು ವಿದುರನಿಗೆ ಮಾತ್ರ ಸಹಾಯ ಮಾಡುವುದಿಲ್ಲ, ಆದರೆ ಅದರ ಸರ್ವಸಾಧಾರಣ ಸ್ವಭಾವದಿಂದಾಗಿ ಎಲ್ಲ ಕಾಲದಲ್ಲಿ ಎಲ್ಲರನ್ನೂ ಉದ್ಧರಿಸುವುದು. ಹಾಗೆ ಮೈತ್ರೇಯರು ಅಮರ್ತ್ಯರಾಗಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ಅತ್ಯುನ್ನತವಾದಂತಹ ಪರಿಪೂರ್ಣವಾಗಿರುವಂಥ ಔದಾರ್ಯ ಅಂತಂದ್ರೆ ಏನು? ನಾವು ಉದಾರತೆಯನ್ನು ತೋರಿಸ್ಬೇಕು ಬೇರೆಯವರಿಗೆ. ಅದೇನು ಅಂತಂದ್ರೆ, ಜನಸಾಮಾನ್ಯರಿಗೆ, ನಮ್ಮಂಥ ಲೌಕಿಕ ಬದ್ಧ ಜೀವನದಲ್ಲಿ ಇರುವಂಥವರಿಗೆ ಆ ಜೀವನದಲ್ಲಿರುವಂಥ ವ್ಯಾಕುಲತೆಗಳಿರುತ್ತೆ, ಕಷ್ಟ ನಷ್ಟ ನೋವು ಹಿಂಸೆ ಏನೇನೋ ಇರುತ್ತಲ್ಲ, ಅದರಿಂದ ಬಿಡುಗಡೆಯನ್ನು ಕೊಡುವಂಥದ್ದು ಅಲ್ವಾ. ಈಗ ನಾವು ಯಾರಿಗಾದ್ರೂ ಸಹಾಯ ಮಾಡಬೇಕು ಅನ್ಸಿದ್ರೆ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಸಹಾಯ ಮಾಡೋದು ಒಳ್ಳೇದಲ್ವಾ. ಆ ರೀತಿನೇ ಆಧ್ಯಾತ್ಮಿಕದಲ್ಲಿರೋರು ಯಾರು ಐಹಿಕದಲ್ಲಿ ಮುಳುಗಿ ಒದ್ದಾಡ್ತಾ ಇದ್ದಾರೋ ಅವ್ರನ್ನ ಅದರಿಂದ ಹೊರಗಡೆ ತರೋದಿದೆಯಲ್ಲ, ಅದೇ ಅವರು ನಿಜವಾಗ್ಲೂ ನಮಗೆ ಮಾಡುವಂಥ ಸಹಾಯ ಅಲ್ವಾ. ಅದಕ್ಕೋಸ್ಕರನೇ ಭಗವಂತನಿಗೆ ನಾವು ಪ್ರೀತಿಯಿಂದ ಸೇವೆ ಸಲ್ಲಿಸೋದಿದೆಯಲ್ಲ, ಆ ಕ್ರಿಯೆಗಳಿಂದ ಮಾತ್ರನೇ ಇದರಿಂದ ನಾವು ಬಿಡುಗಡೆ ಆಗೋದಕ್ಕಾಗೋದು. ಅಂಥ ಜ್ಞಾನ ಇದೆಯಲ್ಲ, ಅದು ಅಸದೃಶವಾಗಿರುವಂಥದ್ದು. ಅಂದ್ರೆ ಅದು ತುಂಬ ಗೌಪ್ಯವಾಗಿರುತ್ತೆ. ಅದನ್ನ ಯಾರು ಪಡ್ಕೊಂಡಿರ್ತಾರೋ ಅವರಿಂದ ಕೇಳಿ ತಿಳ್ಕೊಂಡಾಗ ನಮಗದು ಗೊತ್ತಾಗತ್ತೆ. ಸೊ ಈ ಒಂದು ಐಹಿಕ ಜೀವನದ ಬದ್ಧ ಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಅದಕ್ಕಿರುವಂಥ ಮಾರ್ಗ ಏನು ಅಂತಂದ್ರೆ, ನಾವು ಪ್ರೀತಿಯಿಂದ ಭಗವಂತನಿಗೆ ಸೇವೆ ಮಾಡೋದು.
ಆ ಪ್ರೀತಿಯಿಂದ ಸೇವೆ ಮಾಡೋದು ಹೇಗೆ ಅಂತ ನಮಗೆ ಗೊತ್ತಾಗಬೇಕಲ್ಲ. ಈಗ ನಾವು ಮಾಡ್ತಾ ಇದ್ದೀವಲ್ವಾ ಅಂತ ನಮಗೆ ಅನ್ನಿಸ್ಬೋದು. ಆದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಮುಂದೆ ನಿಂತ್ಕೊಂಡು ನನಗಿದನ್ನು ಮಾಡಪ್ಪ, ನಿನಗಿದನ್ನು ಕೊಡ್ತೀನಿ ಅಂದರೆ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋಗ್ತೀವಿ. ಇಲ್ಲಾಂದರೆ ನಮ್ಮ ಸ್ವಾರ್ಥವನ್ನು ಸಾಧಿಸ್ಕೊಳ್ಳೋದಕ್ಕೋಸ್ಕರ ಹೋಗ್ತೀವಿ ಹೊರತು ಭಗವಂತನಿಗೆ ಪ್ರೀತಿಯಿಂದ ಸೇವೆ ಮಾಡೋಕ್ಕೆ ಹೋಗ್ತೀವ ನಾವು? ಇಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ನಮಗೆ. ಅದನ್ನ ಹೇಳ್ಕೊಡಿ ಅಂತಾನೆ ಇಲ್ಲಿ ವಿದುರರು ಮೈತ್ರೇಯ ಮಹರ್ಷಿಗಳಿಗೆ ಹೇಳ್ತಾ ಇರೋದು. ವೇದಗಳ ಜ್ಞಾನ ಇದೆಯಲ್ಲ, ಅದರ ವ್ಯವಸಾಯ, ಅದನ್ನ ತಿಳ್ಕೊಳ್ಳೋದು, ಮತ್ತೆ ಯೋಗವನ್ನ ಅನುಷ್ಠಾನ ಮಾಡೋದು, ಆಮೇಲೆ ಬೇರೆಯವರಿಗೆಲ್ಲ ಧಾರಾಳವಾಗಿ ಏನು ಬೇಕೋ ಅದನ್ನ ದಾನ ಮಾಡೋದು, ಇದೆಲ್ಲವೂ ಒಟ್ಟಿಗೆ ಸೇರ್ಕೊಂಡ್ರೆ ಎಷ್ಟು ಐಹಿಕ ಸಂಕಟದಿಂದ ನಾವು ಹೊರಗಡೆ ಬರ್ತೀವೋ. ಈಗ ನಾವು ಇದೆಲ್ಲ ಒಂದು ಒಳ್ಳೆ ಕೆಲಸಗಳು, ಉನ್ನತ ಮಟ್ಟದ ಕೆಲಸಗಳಲ್ವಾ, ಇದನ್ನೆಲ್ಲ ಮಾಡಿದಾಗ ನಮಗೆ ಸ್ವಲ್ಪ ಆದರೂ ಈ ಐಹಿಕ ಕಷ್ಟಗಳಿಂದ ಬಿಡುಗಡೆ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ನಾವು ಭಕ್ತಿಯಿಂದ ಭಗವಂತನಿಗೆ ಸೇವೆ ಮಾಡ್ತೀವಲ್ವಾ, ಅದರಿಂದ ನಮಗೆ ಬಿಡುಗಡೆ ಸಿಗುತ್ತಲ್ಲ, ಅದರಲ್ಲಿ ಒಂದು ಅಂಶನೂ ಇಲ್ಲ ಇದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅದು ಭಕ್ತಿಯಿಂದ ಮಾಡುವಂಥ ಭಗವಂತನ ಸೇವೆಯ ಮುಂದೆ ಇದು ಸಾಸಿವೆ ಕಾಳಷ್ಟು ಅಲ್ಲ ಅಂತ ಹೇಳೋದು ಇದರ ಅರ್ಥ. ಮೈತ್ರೇಯರ ಔದಾರ್ಯ ಇದೆಯಲ್ಲ, ಅದು ವಿದುರನಿಗೆ ಮಾತ್ರ ಸಹಾಯ ಮಾಡೋದಿಲ್ಲ. ಅವರು ಉದಾರತೆಯನ್ನ ತೋರಿಸಿ ವಿದುರರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರಿಂದ ಅವ್ರು ವಿದುರರಿಗೆ ಮಾತ್ರ ಸಹಾಯ ಮಾಡ್ತಾ ಇಲ್ಲ, ಸರ್ವಸಾಧಾರಣ ಸ್ವಭಾವದಿಂದ, ಅಂದ್ರೆ ಆ ಭಗವಂತನ ಲೀಲೆಗಳ ಶ್ರವಣ ಇದೆಯಲ್ಲ, ಅದು ಬರೀ ಅವರಿಬ್ಬರಿಗೂ ಅದು ಸಹಾಯ ಮಾಡೋದಿಲ್ಲ, ಅದು ಎಲ್ಲರಿಗೂ ಕೂಡ, ಎಲ್ಲ ಕಾಲದಲ್ಲೂ ಕೂಡ. ನೋಡಿ, ಈಗ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಒಂದು ಸಂವಾದ ನಡೀತಾ ಇದೆಯಲ್ಲ ವಿದುರರು ಮತ್ತೆ ಮೈತ್ರೇಯರ ನಡುವೆ, ಇದು ನಡೆದಿರೋದು ಯಾವಾಗ? ಯಾವುದೋ ಕಾಲದಲ್ಲಿ ನಡೆದಿರುವಂಥದ್ದು. ಆದರೆ ಅದು ಇವಾಗೂ ಇದೆಯಲ್ವಾ, ಈ ಕಾಲದಲ್ಲಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದೆ ತಾನೇ. ಧರ್ಮಗ್ರಂಥಗಳಲ್ಲಿ ಹೇಳ್ತಾ ಇರುವಂಥ ವಿಚಾರಗಳೆಲ್ಲ ನಡೆದಿರುವಂಥದ್ದು. ಆದರೆ ಅದು ನಡೆದಿರೋದು ಯಾವುದೋ ಕಾಲದಲ್ಲಿ. ಆ ಕಾಲದಿಂದ ಈ ಕಾಲದವರೆಗೆ ಎಲ್ಲರಿಗೂ ಅದು ಸಹಾಯ ಮಾಡ್ತಾ ಇದೆ, ಎಲ್ಲರನ್ನೂ ಉದ್ಧಾರ ಮಾಡ್ತಾ ಇದೆಯಲ್ವಾ. ಹಾಗೇನೆ ಈಗಲೂ ಮೈತ್ರೇಯರು ನಮ್ಮ ಮುಂದೆ ಇದ್ದಾರೆ ಅಲ್ವಾ, ನಮಗೆ ಹಂಗೆ ಅನ್ನಿಸ್ತಾ ಇದೆ ತಾನೆ. ಮೈತ್ರೇಯರು ಇದ್ದಾರೆ, ವಿದುರರು ಕೂಡ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮೈತ್ರೇಯರು ಅದಕ್ಕೆ ಉತ್ತರವನ್ನ ಕೊಡ್ತಾರಲ್ವಾ, ಅದಕ್ಕೆ ಮೈತ್ರೇಯರು ಕೂಡ ಅಮರ್ತ್ಯರಾಗಿದ್ದಾರೆ. ಅಂದ್ರೆ ಅವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಸದಾ ಕಾಲ ಇರ್ತಾರೆ. ನಮ್ಮ ಪೀಳಿಗೆ ಆದಮೇಲೆ ಮುಂದಿನ ಪೀಳಿಗೆಗೂ ಅವ್ರು ಇರ್ತಾರೆ. ಹೀಗೆ ಅವರು ಕಂಟಿನ್ಯೂಸ್ ಆಗಿ ಹಾಗೆ ಇರ್ತಾರೆ. ಅದರಿಂದ ಅವರು ಅಮರ್ತ್ಯರಾಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಯಲ್ಲಿ ಏನು ಹೇಳ್ತಾರೆ, ಶುಕಮುನಿಗಳು ಹೇಳ್ತಾರೆ, ದೇವೋತ್ತಮ ಪುರುಷ ಇದಾನಲ್ಲ, ಅವನನ್ನ ಕುರಿತ ವಿಷಯಗಳನ್ನ ವರ್ಣಿಸೋದ್ರಲ್ಲಿ ಸದಾ ಉತ್ಸಾಹಿಯಾಗಿದ್ದಂತಹ ಆ ಋಷಿ ಅಂದ್ರೆ ಮೈತ್ರೇಯ ಮಹರ್ಷಿಗಳು ವಿದುರನಿಂದ ಪ್ರಚೋದಿತರಾಗಿ, ನೋಡಿದ್ರ ಭಗವಂತನ ವಿಚಾರ ಅಂತಂದ್ರೆ ಅವರು ಎಂಥ ಆತ್ಮಸಾಕ್ಷಾತ್ಕಾರ ಹೊಂದಿರೋರಾದ್ರೂ ಆಗಿರ್ಬೋದು, ಅಥವಾ ಸಾಧನೆಯ ಹಾದಿಯಲ್ಲಿ ಇರ್ತಾರಲ್ಲ ಅಂತ ಭಕ್ತರಾದ್ರೂ ಆಗಿರ್ಬೋದು, ಕೇಳೋದಕ್ಕೂ ರೆಡಿಯಾಗಿರ್ತಾರೆ, ಹೇಳೋದಕ್ಕೂ ರೆಡಿಯಾಗಿರ್ತಾರೆ. ಅವರಿಗೆ ಭಗವಂತನ ವಿಚಾರವನ್ನ ಹೇಳೋದು ಅಂತಂದ್ರೆ ಖುಷಿಯ ಋಷಿಗೆ. ಯಾವಾಗ ವಿದುರರು ಈ ರೀತಿ ಪ್ರಶ್ನೆ ಮಾಡಿಬಿಟ್ರೋ, ನನಗಿವಾಗ ವಿವರಣೆ ಮಾಡ್ಬೋದು, ಪುರಾಣಗಳ ವರ್ಣನಾತ್ಮಕ ವಿವರಣೆಯನ್ನ ಹೇಳ್ಬೋದು ಅಂತ ಅವರು ಖುಷಿಯಾಗಿ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಕಾಯ್ತಾ ಇರ್ತಾರೆ ಯಾರು ಇಂಟ್ರೆಸ್ಟ್ ಇಂದ ಬಂದು ಕೇಳ್ತಾರೋ. ಯಾಕಂದ್ರೆ ಭಗವಂತನ ವಿಚಾರವನ್ನ ಕೇಳಬೇಕು ಅನ್ನೋದೇ ಏನಿಲ್ಲ, ಹೇಳೋದ್ರಲ್ಲೂ ಅಷ್ಟು ಆನಂದ ಸಿಗುತ್ತೆ. ಹೇಳಬೇಕು ಅಂತಾನೆ ಇಲ್ಲ, ಕೇಳೋದ್ರಲ್ಲೂ ಕೂಡ ಬಹಳ ಆನಂದ ಸಿಗುತ್ತೆ. ಆದರೆ ಅದು ರುಚಿ ಅನ್ನೋದು ನಮಗೆ ಸಿಗಬೇಕು ಫಸ್ಟು. ಆ ರುಚಿ ಅನ್ನೋದು ಸಿಕ್ಬಿಡ್ತು ಅಂತಂದರೆ ನಮಗೆ ಆನಂದವೋ ಆನಂದ. ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂತಂದರೆ, ಕಾರಣವಿಲ್ಲದೆ ನಾವು ಸಂತೋಷವಾಗಿರ್ತೀವಿ, ಕಾರಣ ಇಲ್ಲದೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೊಂದು ರೀಸನ್ನೇ ಇರೋದಿಲ್ಲ. ಈಗ ನಮ್ಮ ಕಣ್ಣಲ್ಲಿ ನೀರು ಬರಬೇಕು ಅಂತಂದರೆ, ಇಲ್ಲ ನನಗೆ ದುಃಖ ಆಗಿರಬೇಕು, ಇಲ್ಲ ಸಂತೋಷ ಆಗಿರಬೇಕು. ಆದರೆ ಏನೋ ಒಂದು ಘಟನೆ ನಡೆದಿರುತ್ತೆ ಅಲ್ವಾ, ಅದರ ಒಂದು ಬೇಸಿಸ್ ಮೇಲೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಅಥವಾ ನನಗೆ ಸಂತೋಷ ಆಗುತ್ತೆ, ನನಗೆ ದುಃಖ ಆಗುತ್ತೆ. ಆದರೆ ಭಗವಂತನ ವಿಚಾರ ಹಾಗಲ್ಲ. ವಿತೌಟ್ ರೀಸನ್ ನಮಗೆ ಸಂತೋಷ ಆಗುತ್ತೆ, ಕುಣಿದಾಡ್ತಾ ಇರ್ತೀವಿ ನಾವು, ವಿತೌಟ್ ರೀಸನ್ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅದು ಸಂತೋಷಕ್ಕೂ ಅಲ್ಲ, ಆನಂದಕ್ಕೂ ಅಲ್ಲ, ಗೊತ್ತಿಲ್ಲ, ನಮಗೆ ಗೊತ್ತಿರೋದಿಲ್ಲ. ಅದು ನಿಜವಾಗಲೂ ಒಂದು ಭಾವ. ಇಲ್ಲಿ ಭಗವಂತನ ವಿಚಾರವನ್ನ ಹೇಳಿ ಅಂತ ಪ್ರಶ್ನೆ ಕೇಳಿದ್ದೆ ಸಾಕು, ಅವ್ರಿಗೆ ತುಂಬ ಸಂತೋಷ, ಉತ್ಸಾಹ ಉಕ್ಕಿ ಹರಿತಾ ಇದೆ ಅವರಿಗೆ.
ಆ ವಿದುರ ಹೇಳಿದಂಥ ಪ್ರಶ್ನೆಗಳಿಂದ ಪ್ರಚೋದಿತರಾಗಿ ಅವ್ರೇನು ಮಾಡಿದ್ರು, ಪುರಾಣಗಳಲ್ಲಿ ಇರುವಂಥ ವರ್ಣನಾತ್ಮಕ ವಿವರಣೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಭಗವಂತನ ಅಲೌಕಿಕ ಕ್ರಿಯೆಗಳನ್ನು ಮಾತಾಡೋದ್ರಿಂದ ಅವರು ತುಂಬಾ ಸ್ಫೂರ್ತಿಗೊಂಡಿದ್ರು. ಅವರಿಗೆ ಮಾತಾಡೋದು ಅಂತಂದರೆ ತುಂಬ ಇಷ್ಟ. ಅವರು ಬೇಕಾದರೆ ನೋಡಿ, ಸಂತರು ಸಾಧುಗಳು ಬೇರೆ ಟೈಮಲ್ಲಿ ಸುಮ್ಮನೆ ಇರ್ತಾರೆ. ಅವ್ರಿಗೆ ಯಾರಾದರೂ ಭಗವಂತನ ವಿಚಾರ ಹೋಗಿ ಕೇಳಿದ್ರೆ ಸಾಕು, ಬೇಕಾದಷ್ಟು ಮಾತಾಡ್ತಾರೆ, ನಿಲ್ಲಿಸೋದಕ್ಕೆ ಆಗಲ್ಲ, ನಾವು ಅಷ್ಟು ಮಾತಾಡ್ತಾರೆ. ಅದೇ ನೀವು ಐಹಿಕದ ವಿಚಾರ ಏನಾದರೂ ಮಾತಾಡಿ ಅನ್ನಿ, ಅವರು ಬಾಯೂ ಬಿಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ. ಅವ್ರಿಗೆ ಗೊತ್ತು ಅದರಲ್ಲಿ ಏನು ಹುರುಳಿಲ್ಲ ಅಂತಂದ್ಬಿಟ್ಟು. ಅದೇ ಆಧ್ಯಾತ್ಮಿಕ ವಿಚಾರ ಅಂತಂದರೆ ಅವರು ಗಂಟುಗಟ್ಟಲೆ ಅಲ್ಲ, ದಿವಸಗಟ್ಟಲೆ, ತಿಂಗಳಾನುಗಟ್ಟಲೆ, ವರ್ಷಗಟ್ಟಲೆ ಮಾತಾಡ್ತಾರೆ. ಇಲ್ಲಿ ಶುಕಮುನಿಗಳು ಮಾತಾಡ್ತಾ ಇದ್ದಾರಲ್ವಾ ಪರೀಕ್ಷಿತ ಮಹಾರಾಜನ ಜೊತೆ, ಅವ್ರು ಹೇಗೆ ಮಾತಾಡ್ತಾರೆ, ಹಗಲು ರಾತ್ರಿ ನಿಲ್ಲಿಸೋದೇ ಇಲ್ಲ, ಕಂಟಿನ್ಯೂಯಸ್ ಆಗಿ ಅವರು 7 ದಿವಸನೂ ಮಾತಾಡ್ತಾರೆ. ಆ ರೀತಿ ಒಂದು ಆಸಕ್ತಿ, ಆ ರೀತಿ ಒಂದು ಇಂಟ್ರೆಸ್ಟ್ ಅದರಲ್ಲಿ ಬಂದಿರುತ್ತೆ ಅವ್ರಿಗೆ. ಆ ರೀತಿ ನಮಗೂ ಕೂಡ ಆಗಬೇಕು ಅಂತಂದರೆ ನಾವು 100% ನಮ್ಮ ಮನಸ್ಸು, ಬುದ್ಧಿ, ನಮ್ಮ ಶರೀರ ಎಲ್ಲವನ್ನು ಅಲ್ಲೇ ಇಟ್ಟು ನಾವು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡೇ ನಮ್ಮ ಹೃದಯ ಪರಿಶುದ್ಧವಾಗ್ತಾ ಆಗ್ತಾ ಆಗ್ತಾ ನಾವು ಆ ಒಂದು ಸ್ಥಿತಿಗೆ ತಲುಪ್ತೀವಿ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೈತ್ರೇಯ ಮುನಿಗಳಂತಹ ಮಹಾವಿದ್ವಾಂಸರಾದ ಋಷಿಗಳು ಭಗವಂತನ ಅಲೌಕಿಕ ಕ್ರಿಯೆಗಳನ್ನು ವರ್ಣಿಸುವುದರಲ್ಲಿ ಸದಾ ತುಂಬಾ ಉತ್ಸಾಹಿಗಳಾಗಿರುತ್ತಾರೆ. ವಿದುರನಿಂದ ಮಾತನಾಡಲು ಹಾಗೆ ಆಮಂತ್ರಿತರಾದ ಮೈತ್ರೇಯ ಮುನಿಗಳು ಹಸನ್ಮುಖಿಯಾಗಿ ತೋರಿದರು, ಏಕೆಂದರೆ ಅವರು ವಾಸ್ತವಿಕವಾಗಿ ಅಲೌಕಿಕ ಅತ್ಯಾನಂದವನ್ನು ಅನುಭವಿಸಿದರು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಮೈತ್ರೇಯ ಮುನಿಗಳಂಥ ಮಹಾವಿದ್ವಾಂಸರಾಗಿರುವಂಥ ಋಷಿಗಳು ಯಾವಾಗಲೂ ಅವರೇ ಅಂತಲ್ಲ, ಯಾರಾದರೂ ಆಗಿರಲಿ, ಅವ್ರಿಗೆ ಗೊತ್ತಿರುತ್ತೆ ಭಗವಂತನ ವಿಚಾರ ಏನು ಅಂತ. ಆ ಭಗವಂತನ ಅಲೌಕಿಕವಾದಂಥ ಕ್ರಿಯೆಗಳನ್ನು ವರ್ಣನೆ ಮಾಡೋದ್ರಲ್ಲಿ ಅವ್ರಿಗೆ ತುಂಬಾ ಉತ್ಸಾಹ ಇರುತ್ತೆ. ವಿದುರ ಯಾವಾಗ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೋ, ನೀವು ಹೇಳಿ ಅಂತ ಅವರಿಗೆ ಆಮಂತ್ರಣವನ್ನು ಕೊಡ್ತಾರೋ, ಆಗ ಮೈತ್ರೇಯ ಮುನಿಗಳಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅವರು ಹಸನ್ಮುಖಿ ಅಂದರೆ ಮುಗುಳ್ನಗೆ, ಮಂದಹಾಸ ಅಂತ ಹೇಳ್ತಾರಲ್ಲ, ಅಂದರೆ ಅವ್ರ ಮುಖದಲ್ಲಿ ಒಂದು ನಗು ಇರುತ್ತೆ. ಯಾಕೆ ಅಂತಂದರೆ ಅವರು ಹೇಳಿ ಅಂದಿದ ತಕ್ಷಣ ಅವರು ಅಲೌಕಿಕವಾದಂಥ ಅತ್ಯಾನಂದವನ್ನು ಅನುಭವಿಸ್ತಾ ಇದ್ದಾರೆ. ನಾನು ಹೇಳಿಲ್ವಾ, ಆ ವಿಚಾರವನ್ನು ಕೇಳ್ತಾ ಇದ್ದಾಗ ಒಂದು ಆನಂದ ಸಿಗುತ್ತೆ. ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಅನುಭವಿಸಿದವ್ರಿಗೆ ಮಾತ್ರನೇ ಅದು ಗೊತ್ತಾಗೋದು. ನಿಜವಾಗ್ಲೂ ಆ ರುಚಿ ಅನ್ನೋದು ಸಿಗಬೇಕು ನಮಗೆ. ಅದು ಒಂದು ಮತ್ತು ಅಂತ ಹೇಳ್ತಾರೆ, ಅಂದರೆ ಒಂದು ನಶೆ. ಈ ಭಗವಂತನ ವಿಚಾರವನ್ನು ಕೇಳೋದು ಕೂಡ ಒಂದು ನಶೆ, ಹೇಳೋದು ಕೂಡ ಒಂದು ನಶೆ. ಅದಕ್ಕೆ ನೋಡಿ, ಚೈತನ್ಯ ಮಹಾಪ್ರಭುಗಳಾಗಿರ್ಬಹುದು, ಮತ್ತು ಭಕ್ತ ಕುಂಬಾರ ಆಗಿರ್ಬೋದು, ಈ ರೀತಿ ಭಗವಂತನ ಭಕ್ತರು ಯಾರೇ ಆಗಿದ್ರೂ ಕೂಡ ಆ ಭಗವಂತನ ಆ ನಾಮಸ್ಮರಣೆಯಲ್ಲಿ, ಆ ನಶೆಯಲ್ಲಿ ಮುಳುಗೋಗ್ತಾರೆ ಅವರು. ಅದು ಒಂದು ನಶೆನೇ ಅದು. ಅದರಲ್ಲಿ ಮುಳುಗೋದಾಗ ತಮ್ಮನ್ನೇ ತಾವು ಮರ್ತು ಹೋಗ್ತಾರೆ. ಈಗ ಭಕ್ತ ಕುಂಬಾರನ ಒಂದು ಜೀವನದಲ್ಲಿ ನಾವು ನೋಡ್ತೀವಿ, ಅವನು ಹರಿನಾಮ ಸಂಕೀರ್ತನೆಯಲ್ಲಿ ಹೇಗೆ ಮುಳುಗೋಗಿದ್ದ ಅಂತಂದರೆ, ತನ್ನ ಮಗುವನ್ನು ತಾನು ತುಳಿದಿದ್ದು ಅವನು ಗೊತ್ತಾಗೋದಿಲ್ಲ, ಅಷ್ಟು ಮೈ ಮರೆತು ಹೋಗ್ತಾನೆ. ಆ ರೀತಿ ಬೇಕಾದಷ್ಟು ಭಕ್ತರ ಜೀವನದಲ್ಲಿ ನಡೆಯುತ್ತೆ. ಯಾಕೆ ಅಂತಂದರೆ ಆ ಅಲೌಕಿಕವಾದ ಆನಂದವನ್ನು ಅನುಭವಿಸ್ತಾ ಇರ್ತಾರೆ, ಅವರಿಗೆ ಲೌಕಿಕದ ಪ್ರಜ್ಞೆನೇ ಇರೋದಿಲ್ಲ. ಆ ಸ್ಟೇಜಿಗೆ ನಾವು ಯಾವಾಗ ಬರೋದು ಅಲ್ವಾ? ನಮಗೂ ಅನಿಸುತ್ತಲ್ವಾ, ಅಯ್ಯೋ ನಾನು ಅದನ್ನು ಅನುಭವಿಸ್ಬೇಕು, ಹೇಗಿರುತ್ತೆ ಆ ಭಗವಂತನ ವಿಚಾರಗಳನ್ನು ಕೇಳ್ತಾ ಆನಂದವನ್ನು ಅನುಭವಿಸೋದು ಹೇಗಿರುತ್ತೆ ಅಂತಂದರೆ, ಆ ಒಂದು ಸ್ಥಿತಿಗೆ ತಲುಪೋದಕ್ಕೆ ಈ ಭಾಗವತ ಇರೋದು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಶ್ರವಣ ಮಾಡಿದ್ದೇ ಆದರೆ ಆ ಸ್ಥಿತಿಗೆ ನಾವು ಖಂಡಿತವಾಗ್ಲೂ ತಲುಪ್ತೀವಿ. ಯಾಕೆ ಅಂತಂದರೆ ಇಲ್ಲಿ ಋಷಿಗಳಾಗಿರ್ಬೋದು, ವೇದವ್ಯಾಸರಾಗಿರ್ಬೋದು, ಇನ್ನೂ ಬೇಕಾದಷ್ಟು ಜನ ಭಕ್ತರಾಗಿರ್ಬೋದು, ಅದನ್ನು ಇಲ್ಲಿ ಹೇಳ್ತಾರೆ. ನೀವು ಆ ಸ್ಥಿತಿಗೆ ತಲುಪಬೇಕು ಅಂತಂದರೆ ಭಾಗವತವನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಶ್ರವಣ ಮಾಡಿ. ಶ್ರವಣ ಒಂದೇ ಅದಕ್ಕಿರುವಂಥ ದಾರಿ ಅಂತ ಹೇಳ್ತಾರೆ. ಸೊ ನಾವೆಲ್ಲರೂ ಕೂಡ ಇಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಮಟ್ಟಿಗಾದರೂ ನಮಗೆ ಶ್ರದ್ಧೆ ಭಕ್ತಿ ಅನ್ನೋದು ಇದ್ರ ಬಗ್ಗೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಇನ್ನಷ್ಟು ನಾವು ಶ್ರದ್ಧಾ ಭಕ್ತಿಗಳಿಂದ ಮನಸ್ಸನ್ನು ಅಲ್ಲೇ ಇಟ್ಟು ಎಲ್ಲ ಕೆಲಸಗಳನ್ನು ಆಮೇಲೆ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಇದಕ್ಕೆ ಅಂತ ಇಟ್ಬಿಟ್ಟು ಕೂತ್ಕೊಂಡು ಅದನ್ನು ತುಂಬಾ ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಅದನ್ನು
ಕೇಳೋದಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ನಾವು ಕೂಡ ಆ ಸ್ಥಿತಿಯನ್ನು ತಲುಪಬಹುದು. ಅದರಲ್ಲಿ ಏನು ಆನಂದ ಸಿಗುತ್ತೆ ಅನ್ನೋದನ್ನು ನಾವು ಕೂಡ ಅನುಭವಿಸ್ಬೋದು. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವಿಧುರ ಪ್ರಶ್ನೆ ಮುಂದುವರೆದದ್ದು ಅನ್ನುವಂತಹ 7ನೇ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ.